ನಮಸ್ಕಾರ ಆತ್ಮೇರೆ, ನಮಸ್ಕಾರ. ನಾವು ಇವತ್ತು ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೀವಿ. ನನ್ನ ಹೆಸರು ಕಟ್ಟೆ ಹರಿಸ್ವಾಮಿ, 76 ವೆಂಕಟಾಪುರ. ನಾನು ಒಂದು ಗೋಲ್ಡನ್ ಕಮ್ಯುನಿಟಿಯಲ್ಲಿ ತರಬೇತಿಯಾಗಿ ಇವರ ಒಂದು ಮಾರ್ಗದರ್ಶನ ಪಡೆದುಕೊಳ್ತಾ ಇದ್ದೀನಿ. ಇವತ್ತು ನಮಗೆ ವಿಶೇಷವಾಗಿ ಭಾನುವಾರ ದಿನ ನಮಗೆ ಒಂದು ಸಂವಹನ ಕೌಶಲ್ಯದ ಕುರಿತು ನಾನು ಅವ್ರ ಜೊತೆ ಸಂವಾದ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಈ ಸಂವಹನ ಕೌಶಲ್ಯ ಎಂಬುದು ತುಂಬಾ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನಾವು ಸರಿಯಾಗಿ ಮಾತನಾಡುವುದು ಕಲ್ತಿರುವುದಿಲ್ಲ, ಸರಿಯಾಗಿ ಮಾತನಾಡುವವರನ್ನು ಕೇಳಿಸಿಕೊಳ್ಳುವುದು ಕೂಡ ನಾವು ಕಲ್ತಿರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ಈ ಸಂವಹನ ಕೌಶಲ್ಯದಿಂದ ಆಗ್ತಾ ಇರ್ತವೆ. ಹಾಗಾಗಿ ಈ ಸಂವಹನ ಕೌಶಲ್ಯ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗ್ತದೆ. ಹಾಗಾಗಿ ಈ ಒಂದು ಸಂವಹನದ ಕೌಶಲ್ಯದ ಕುರಿತು ನಮ್ಮ ಜೊತೆ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಒಂದು ಅನಿಸಿಕೆಗಳನ್ನ, ಆ ಸಲಹೆಗಳನ್ನ, ಆ ವಿಷಯಗಳನ್ನ ಕುರಿತು ನಾವು ಪ್ರಶ್ನೆಗಳ ಮೂಲಕ ಅವರ ಉತ್ತರಗಳನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತ ಮಾಡ್ಕೊಳ್ಳೋಣ. ಜಯಪ್ರಕಾಶ್ ಸರ್, ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಈ ಒಂದು ನಮ್ಮ ಜೀವನದಲ್ಲಿ ಸಂವಹನ ಕೌಶಲ್ಯ ತುಂಬಾ ಮುಖ್ಯ ಅಂತ ಹೇಳ್ತಾರೆ ಸರ್. ಹಾಗಾಗಿ ಈ ಸಂವಹನ ಕೌಶಲ್ಯ ಎಂದ್ರೆ ಏನ್ ಸರ್? ಇದ್ರ ವಿಚಾರವಾಗಿ ತಿಳಿಸ್ಕೊಡಿ. ಸಂವಹನ ಕೌಶಲ್ಯ ಅಂದರೆ ನಾವು ಇನ್ನೊಬ್ಬರ ಜೊತೆ ಮಾಡುವ ಸಂವಾದ. ಅದಕ್ಕೆ ನಾನು ನನ್ನ ಅನುಭವದ ಆಧಾರದ ಮೇಲೆ ದೇರ್ ಆರ್ 3 ಇನ್ಪುಟ್ಸ್ 3 ಔಟ್ಪುಟ್ಸ್ ಅಂತ ಹೇಳ್ತಾನೆ. 3 ಇನ್ಪುಟ್ಸ್ ಏನು ಅಂದರೆ ಕೇಳಿಸ್ಕೊಳ್ಳೋದು, ನೋಡೋದು, ಓದೋದು. ಇದ್ರ ಮೂಲಕ ನಾವು ಮಾಹಿತಿ ಸಂಗ್ರಹಣೆ ಮಾಡ್ತೀವಿ. ಔಟ್ಪುಟ್ಸ್ ಅಂದ್ರೇನು? ಮಾತಾಡೋದು, ಬರೆಯೋದು, ಬಾಡಿ ಲ್ಯಾಂಗ್ವೇಜ್, ನಮ್ಮ ಶರೀರನೇ ನಮ್ಮ ಭಾಷೆಯಾಗಿ ಬಳಸ್ಕೊಳ್ಳೋದು, ಶಾರೀರಿಕ ಭಾಷೆ ಅಂತೀವಿ. ಸೊ ಈ ಮೂರು ವಿಚಾರಗಳು, 3 ಇನ್ಪುಟ್ಟು 3 ಔಟ್ಪುಟ್ಟು ಸರಿಯಾಗಿ ಗಮನ ಕೊಡ್ತಾ ಇದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಕರೀತಾರೆ. 10 ಲೈಫ್ ಸ್ಕಿಲ್ಸ್ಗಳಿದ್ರೆ ಅದರಲ್ಲಿ ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಟಾಪ್, ಒಂದು ರೀತಿ ಕಿಂಗ್ ಅಂತ ಹೇಳ್ತಾರೆ ಎಲ್ಲರೂ. ನಾನು ಅದನ್ನು ಒಪ್ತೇನೆ. ಇದೊಂದು ಸ್ಕಿಲ್ ಇದ್ರೂ ಸಾಕು, ನಿಮ್ಮ ಬದುಕಿನಲ್ಲಿ 70-75% ಉದ್ಧಾರ ಆಗಕ್ಕೆ ಸಾಕು ಅಂತ ಅನಿಸಿದೆ ನನಗೆ. ಸೂಪರ್ ಸರ್. ಯಾಕಂದ್ರೆ ನಾವೀಗಾಗಲೇ ತಮ್ಮ ಒಂದು 8 ಮಾಡೆಲ್ಸ್ ವಿಡಿಯೋಗಳನ್ನ ನೋಡಿದಾಗ ಅಲ್ಲಿ ಒಂದು ಸಂವಹನ ಕೌಶಲ್ಯ ತಾವು ಯಾವ ರೀತಿ ಮಾತಾಡಿದ್ದೀರಿ, ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಉಪಯೋಗಿಸಿದ್ದೀರಿ ಅಂತ ನಾವು ಒಂದು 8 ಮಾಡೆಲ್ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ವೀಕ್ಷಕರು ನೋಡಿದಾಗ ಈ 8 ಮಾಡೆಲ್ ವಿಡಿಯೋ ನೋಡಿದಾಗ ತಮಗೆಲ್ಲ ಅನಿಸ್ತದೆ. ಸರ್, ಇನ್ನೊಂದು, ಈ ಸಂವಹನ ಕೌಶಲ್ಯ ಜೀವನ ಬದಲಿಸುತ್ತದೆ ಅಂತ ಶಕ್ತಿ ಅಂತಾರೆ. ಅದು ಹೇಗೆ ಅಂತ ತಾವು ತಿಳಿಸ್ಕೊಡ್ರಿ ಸರ್. ಹೇಗೆ ಅಂದರೆ ನಮ್ಮ ವ್ಯಕ್ತಿತ್ವನೇ ಬದಲಿಸುತ್ತೆ. ಓಕೆ, ನಮ್ಮ ಲೈಫ್ಗೆ ಒಂದು ಚೌಕಟ್ಟು ಹಾಕ್ಕೊಡುತ್ತೆ. ನೋಡಿ, ಅಲ್ಲಿ ಒಂದು ಫ್ರೇಮ್ ಒಬ್ಬರಿಗೆ ಹಿಡ್ಕೊಂಡಿದ್ದಾರೆ ಒಬ್ರು, ಕರೆಕ್ಟಾ? ನಮ್ಮ ಲೈಫ್ಗೆ ಒಂದು ಫ್ರೇಮ್ ಆಗ್ತದೆ. ಆ ವ್ಯಕ್ತಿತ್ವದಲ್ಲಿ ನಾನು ಪರಿವರ್ತನೆ ಆಗೋದಕ್ಕೆ ನಾನು ಅನೇಕ ವಿಚಾರಗಳನ್ನು ಓದುತ್ತೀನಿ, ಮಂಡಿಸ್ತೀನಿ, ಬೇರೆಯವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ಸೇಲ್ಸ್ ಮಾಡ್ತೀನಿ, ಮಾರ್ಕೆಟಿಂಗ್ ಮಾಡ್ತೀನಿ, ಕ್ಲೋಸಿಂಗ್ ಮಾಡ್ತೀನಿ. ಎಲ್ಲ ಮಾಡ್ತಾ ಬರ್ತಾ 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 ಅದು ನಮ್ಮಲ್ಲಿ ಚೇಂಜ್, ಟ್ರಾನ್ಸ್ಫರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದು ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಷನ್, ವ್ಯಕ್ತಿತ್ವ ಪರಿವರ್ತನೆ ಆಗೋದಕ್ಕೆ ಸೂಕ್ತ ಆಗ್ತದೆ. ನೋಡ್ತಾ ನೋಡ್ತಾ ಇದ್ದಂಗೆ, ಹಾಂ ಇವರೇನಾ, ಇದೇ ಕಟ್ಟೆನಾ, ಒಂದು ವರ್ಷದಿಂದ ಹಾಗಿದ್ರು, ಇವಾಗ ಏನ್ರಿ ರೀ ಅವರು, ಆವಾಗ ತುಂಬ ಭಾಷೆ ತಪ್ಪು ಮಾಡ್ತಾಯಿದ್ರು, ಇವಾಗ ಕಡಿಮೆ ಮಾಡ್ತಾ ಇದ್ದಾರೆ, ಕಡಿಮೆ ಉಚ್ಚಾರ ಮಾಡ್ತಾರೆ ಅಂತ ವಾವ್ ಅಂತ ನೋಡ್ತಾರಲ್ಲ, ಅದೇ ಚೇಂಜ್, ಅದೇ ಈ ಕಮ್ಯುನಿಕೇಷನ್ ಗಮ್ಮತ್ತು ಕಟ್ಟೆ. ಎಸ್ ಸರ್, ತುಂಬಾ ಸೊಗಸಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಒಂದು ಸಂವಹನ ಕೌಶಲ್ಯ ನಾವು ಸರಿಯಾಗಿ ನಿರೂಪಿಸಿಕೊಳ್ಬೇಕಂದ್ರೆ ಈ ವ್ಯಕ್ತಿತ್ವ ಪರಿವರ್ತನೆ ಅಂತ ಇತ್ತೀಚೆಗೆ ಒಂದು ಕೃತಿ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಪುಸ್ತಕವನ್ನು ನಾವು ಓದಿದ್ರೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇನ್ನೊಂದು, ಮಾತು ಬದಲಾದರೆ ಜೀವನ ಬದಲಾಗುತ್ತದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ತಾವು ತಿಳಿಸ್ಕೊಡಿ ಸರ್. ಓಕೆ, ಮಾತು ಬದಲಾದರೆ ಜೀವನ ಬದಲಾಗುತ್ತದೆ. ಯಾಕೆ ಅಂದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಸಮಯವನ್ನು ಬಹುಪಾಲು ಮಾತನಾಡುವುದಕ್ಕೆ ಕೊಡ್ತೇವೆ. ಅದು ಒಂದು ಸಭೆ ಸಮಾರಂಭವಾಗಲಿ
ಅಥವಾ ಇನ್ನೊಬ್ಬರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲಿ, ಸಂವಾದ ಮಾಡೋಕ್ಕಾಗಲಿ, ಅಥವಾ ನಾವು ಹಲವಾರು ಜನರಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಉದ್ದೇಶವಾಗಿ ನನ್ನ ಕೇಸಲ್ಲಿ ಏನು ಮಾಡ್ತೀನಿ, ತರಬೇತಿ 100 ಜನಕ್ಕೆ ತರಬೇತಿಗಳು ಕೊಡೋಕೆ ಹೋಗ್ತೀನಿ. ಅಲ್ಲೆಲ್ಲ ನಾನು ಗಮನಿಸ್ತಾ ಇದ್ದೇನೆ ಮಾತು ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ. ನಮ್ಮ ಮಾತುಗಳು ಮುಗಿದ ಮೇಲೆ ಈ ಥರ ನೋಡ್ರಿ ಸೆಲ್ಫಿ ತಗೊಳಕ್ಕೆಲ್ಲ ಬರ್ತಾರೆ, ಆಟೋಗ್ರಾಫ್ ಹಾಕಿಸ್ಕೊತಾರೆ, ಹೆಂಗಾಗತ್ತೆ ಆ ಪ್ರಭಾವ. ಸೊ ಇದು ಎಲ್ಲಿ ಹೋದರೆ ಮಾಂತ್ರಿಕ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳ್ತೇನೆ. ಆ ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಗೋದಕ್ಕೆ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸು ತುಂಬ ಹೆಲ್ಪ್ ಮಾಡುತ್ತೆ. ನಿಜ ಸರ್. ಯಾಕಂದ್ರೆ ನಾನು ಒಂದು ಈ ತಮ್ಮ ಒಂದು ತರಬೇತಿಗೆ ಇತ್ತೀಚೆಗೆ ಲಾಸ್ಟ್ ಟೈಮಲ್ಲಿ ಕೊಪ್ಪಳದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ತಮ್ಮ ಒಂದು ಕೌಶಲ್ಯವನ್ನ ತಾವು ಯಾವ ರೀತಿ ಸಮಾನ ಕೌಶಲ್ಯನ ಹೇಗೆ ವೃದ್ಧಿಸ್ಕೊಳ್ಬೇಕಂತ ಆ ತರಬೇತಿ ಮೂಲಕ ತಿಳಿಸ್ಕೊಟ್ರಿ. ಸರ್, ಈಗ ನಮ್ಮ ಮಾತುಗಳನ್ನ ಅಂದ್ರೆ ಈಗ ನಾವು ಯಾವುದಾದ್ರೂ ಒಂದು ಸಮಾನ ಕೌಶಲ್ಯ ನಡೆಸಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ ಮಾತುಗಳನ್ನ ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಸರ್? ಮಧ್ಯೆ ಮಧ್ಯ ಅವ್ರನ್ನ ಮಾತಾಡಿಸ್ಬೇಕು, ಪ್ರಶ್ನೆ ಕೇಳಬೇಕು, ಅಥವಾ ಫೀಡ್ಬ್ಯಾಕ್ ಶೀಟ್ ಕೊಟ್ಟು ಫೀಡ್ಬ್ಯಾಕ್ ತಗೋಬೇಕು, ಅಥವಾ ಮೊಬೈಲ್ ನಂಬರ್ ಕೊಟ್ಬಿಟ್ಟು ನಿಮ್ಗೇನು ಅನ್ನಿಸ್ತು ತಿಳಿಸಿ ಅನ್ನಬೇಕು. ಈ ಥರದ್ದೆಲ್ಲ ಮಾಡ್ಕೊಂಬಂದಿದ್ದೀನಿ ನಾನು. ಕಾರ್ಯಕ್ರಮ ಮುಗಿದ ಮೇಲೆ 100 ಜನ ಇದ್ದರೆ ಅಟ್ಲೀಸ್ಟ್ ಒಂದು 3 ಜನನಾದರೂ ಕಳಿಸ್ತಾರೆ, ಸಾಕು ನಮಗೆ ಆ 3 ಜನದ ಮನಸ್ಸಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗತ್ತೆ. ಆ ಒಂದು ರೀತಿ ಫೀಡ್ಬ್ಯಾಕ್ ಸಿಸ್ಟಮ್ ಅಂತೀವಿ ಕಮ್ಯುನಿಕೇಷನಲ್ಲಿ. ಆ ಫೀಡ್ಬ್ಯಾಕ್ ತಗೊಳ್ಳೋದು ತುಂಬ ಮುಖ್ಯ. ಅದರ ಕಡೆಗೆ ನಾವೆಲ್ಲರೂ ಗಮನ ಕೊಡಬೇಕು ಅನ್ನೋವಂಥದ್ದನ್ನು ನಾನು ಹೇಳ್ತೇನೆ. ಹಾಗೆ ಅರಿತುಕೊಳ್ಳೋದು. ಇನ್ನು ಬರ್ತಾ ಬರ್ತಾ ಏನಾಗುತ್ತೆ, ಅವರ ಮುಖ ನೋಡ್ತಾ ಇದ್ದಂಗೆನೇ ಅವರ ಮುಖದಲ್ಲಿ ಯಾವ ಭಾವನೆಗಳಿದೆ ಅನ್ನೋವಂಥದ್ದು ವ್ಯಕ್ತ ಆಗ್ಬಿಡುತ್ತೆ ನಮಗೆ. ಆ ಭಾವನೆಗಳು, ಅವರ ಹಾವಭಾವ, ಅವರೆಷ್ಟು ಖುಷಿಯಾಗಿದ್ದಾರೆ, ಎಷ್ಟು ದುಃಖವಾಗಿದ್ದಾರೆ, ಎಷ್ಟು ಬೇಸರದಿಂದ ಇದ್ದಾರೆ, ಎಲ್ಲ ಗೊತ್ತಾಗ್ಬಿಡತ್ತೆ. ಆದರೆ ಅವ್ರನ್ನೇ ಮಾತಾಡಿಸ್ಬಿಟ್ರೆ ಹೇಗೆ ಅನ್ನಿಸ್ತು ಅಂತ. ಈಗ ಉದಾಹರಣೆಗೆ ನೋಡಿ, ಈಗ ಶೈಲಜಾ ಅವ್ರನ್ನ ಮಾತಾಡಿಸ್ತೀನಿ. ಶೈಲಜಾ ಟೀಚರ್, ಶೈಲಜಾ ಟೀಚರ್ ಅವರೇ, ನಾನು ಯರ್ರಿ ಸ್ವಾಮಿ ಮಾತಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದ್ದಾರೆ ನಿಮಗೆ? ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಿದೆ ಸರ್. ಚೆನ್ನಾಗಿ ಮಾತಾಡ್ತಾರ? ಬರೀ ಚೆನ್ನಾಗಿ ಅಂದ್ರೆ ಗೊತ್ತಾಗಲ್ಲ ರೀ ನಮಗೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಅಂದ್ರೆ ಸರ್, ಮಾತು ಮನುಷ್ಯನಿಗೆ ಹೇಗೆ ಬೇಕು, ಮಾತಾಡೋದ್ರಿಂದ ನಾವು ಏನೇನ್ ಲಾಭಗಳನ್ನ ಪಡಿಬಹುದು, ಮಾತು ಬದುಕಿನ ಒಂದು ಮುಖ್ಯ ಅಸ್ತ್ರ. ಅದನ್ನ ನಮ್ಮದಾಗಿಸ್ಕೊಳ್ಳೋದ್ರಿಂದ ಬದುಕಿನ ಸಮಸ್ಯೆಗಳನ್ನು ದಾಟಬಹುದು, ವೈಯಕ್ತಿಕ ಅಡೆತಡೆಗಳನ್ನು ಮೀರ್ಬೋದು, ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆ ಗುರುತಿಸುವಿಕೆಯನ್ನ ಪಡಿತಾನೆ ಒಂದು ಚಾರಿಸ್ಮ್ಯಾಟಿಕ್ ಮ್ಯಾಗ್ನೆಟಿಕ್ ಪರ್ಸನಾಲಿಟಿಯನ್ನ ನಮ್ಮದಾಗಿಸ್ಕೊಳ್ಬಹುದು ಅನ್ನೋದು ಇವತ್ತೇ ಅವರ ಸರ್ ಮುಂಚೆ ಇದ್ದಿದ್ದ ಎರಿಸ್ವಾಮಿಗೂ ಈಗಿನ ಎರಿಸ್ವಾಮಿಗೂ ಬದಲು ಕಾಣಿಸ್ತಾ ಇದೆಯೇನ್ರಿ ನಿಮ್ಗೆ? ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ಸರ್. ಆಯ್ತು. ಅಂದ್ರೆ ಮುಂಚೆ ಪರ್ಸೆಂಟೇಜ್ ಎಷ್ಟು, ಈಗ ಎಷ್ಟು ಕೊಡ್ಬೋದು ನೀವು ಮಾರ್ಕ್ಸ್? ಟೀಚರ್ ಅಲ್ಲ, ಕೇಳ್ತಾ ಇದ್ದೀನಿ. ಸರ್ 90% ಇಂಪ್ರೂವ್ ಆಗ್ಯಾರ ಸರ್ ಅವ್ರು. ಇನ್ನೂ ಸ್ವಲ್ಪ ಅಂದ್ರೆ 90% ಅಷ್ಟು ಇಂಪ್ರೂವ್ ಆಗಿದ್ದಾರೆ ಅಂತ ಶೈಲಜಾ ಅವ್ರು ಹೇಳಿದ್ರು. ನಾವು ಕೇಳಿದ್ರೆ ತಾನೇ ಬೇರೆಯವರು ಬಾಯ್ ಬಿಡ್ತಾರೆ, ಕೇಳಬೇಕು ಕಟ್ಟೆ, ಅವಾಗ ಹೇಳ್ತಾರೆ ಬೇರೆಯವರು, ಅಲ್ವಾ ಮೇಡಮ್ ಶೈಲಜಾ ಅವರೇ? ಖಂಡಿತ ಸರ್. ಸೊ ಕೇಳಿ, ಫೀಡ್ಬ್ಯಾಕ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಮ್ಯುನಿಕೇಷನ್. ಕೇಳಿ ಉತ್ತರ ಪಡ್ಕೊಂಡು ನಮಗೆ ಕನ್ನಡಿ ಥರ ಹೇಳುವಂತಹ ಸೂಕ್ತ ವ್ಯಕ್ತಿಗಳನ್ನು ಕೇಳಬೇಕಷ್ಟೆ. ಬರೀ ಕಾಲೆಳೆಯೋ ವ್ಯಕ್ತಿಗಳನ್ನ ಕೇಳಿದ್ರೆ ಬೇಕಂತ ನಾವೇನೇ ಪಾಸಿಟಿವ್ ಆಗಿದ್ರೂ ಉಲ್ಟಾ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಬಿಟ್ಟಾಕೋಣ. ಏನಂತೀರಿ ಕಟ್ಟೆ? ಮುಂದಿನ ಪ್ರಶ್ನೆ ಏನು? ಸರ್, ನಿಜವಾಗ್ಲೂ ಈ ಒಂದು ನಮ್ಮ ಸಮಾನ ಕೌಶಲ್ಯ, ನಮ್ಮ ಭಾಷಣ ಕೌಶಲ್ಯ ಬಗ್ಗೆ ಶೈಲಜಾ ಮೇಡಮ್ ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಕೊನೆಯದಾಗಿ ಈ ಸಮಾನ ಕೌಶಲ್ಯದ ಇಲ್ಲಿ ಈ ದೇಹ ಭಾಷೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ ಸರ್. ಹಾಗಾಗಿ ಆ ದೇಹ ಭಾಷೆನ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಸರ್. ಓಕೆ, ಕಠೇರಿ ಸ್ವಾಮಿ ಅವರೇ, ತುಂಬಾ ಚೆನ್ನಾಗಿ ನೀವು ಮಾತಾಡಿಸ್ತಾ ಇದ್ದೀರಿ. ನಿಮಗೆ ನಮಸ್ಕಾರ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನಮಸ್ತೆ ಸರ್. ಹಾಗೆ ನಿಮ್ ನೋಡಿದ್ರೆ ಖುಷಿ ಆಗ್ತಾ ಇದೆ, ನಂಗೆ ಸ್ಮೈಲ್ ಮಾಡಬೇಕು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸ್ಮೈಲ್. ಓಕೆ, ಅದೇ ನಿಮ್ಗೆ ಹೊಡಿಬೇಕು ಅನ್ನಿಸ್ತಾ ಇದೆ. ನಿಮ್ ಮುಖ ಏನಾಗುತ್ತೆ ಅವಾಗ? ಸ್ಮೈಲ್ ಬರಲ್ಲ ಅವಾಗ. ಏನೋ ನಾನು ಒಳ್ಳೆ ತರ ಕ್ವಶನ್ ಕೇಳ ಅಂದ್ರೆ ಇದೆಲ್ಲ ಏನು ಬಾಡಿ ಲ್ಯಾಂಗ್ವೇಜ್, ಆಕ್ಷನ್. ಇಲ್ಲಿ ಇತ್ಕೊಂಡೇನೆ ಹಿಂಗೆಲ್ಲ ಏನೇನೋ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ಏನೈತಿ ಇವ್ರಿಗೆ ಇಷ್ಟೊಂದು ಹಿಂಗೆಲ್ಲ ಮಾಡಿದ್ರು. ಸಂದರ್ಭೋಚಿತವಾಗಿ ಎಷ್ಟು ಬಾಡಿ ಲ್ಯಾಂಗ್ವೇಜ್ ಮಾಡ್ತಾರೆ. ಕರೆಕ್ಟ್. ಕ್ಯಾಮ್ರಾನಲ್ಲಿ ಅರ್ಧ ದೇಹ ಕಾಣಿಸ್ತಾ ಇದೆ, ಇಲ್ಲೇ ಇಷ್ಟೊಂದು ಎಫೆಕ್ಟ್ ತರಕ್ಕೆ ಸಾಧ್ಯತೆ ಇದೆ ಅಂದರೆ ಇಡೀ ದೇಹ, ನಮ್ಮ ಬಾಡಿ ನಮಗೆ ಕಮ್ಯುನಿಕೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಸರಿಯಾಗಿ ನಿಂತ್ಕೊಳ್ಳುವ
ಪೋಶ್ಚರ್, ಗೆಸ್ಚರ್ ಜೊತೆಗೆ ಹಾವಭಾವ ಅಂತ ಕರೀತೇವೆ. ಪೋಶ್ಚರ್ ನಿಲುವು ಅಥವಾ ಭಂಗಿ ಆದರೆ, ಗೆಸ್ಚರ್ ಹಾವಭಾವ, ಇವನ್ನೆಲ್ಲ ನಾವು ಸರಿಯಾಗಿ ಕಲ್ತ್ಕೊತಾ ಇದ್ರೆ, ಈಗ ನಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವ್ಯಕ್ತಿತ್ವ ಪರಿವರ್ತನೆ, ನಂದು ಕೈ ಸನ್ನೆ ಹೆಂಗಿದೆ ಸ್ವಾಮಿ ಸೂಪರ್ ಇದೆ ಸರ್, ಚೆನ್ನಾಗಿದೆ. ಅಲ್ವಾ? ಸ್ಮೈಲ್ ಮಾಡ್ತಾ ಇದ್ದೀನಿಲ್ವಾ? ಹೌದು ಸರ್, ಅದಕ್ಕೆ ಅದು ಕವರ್ ಪೇಜ್ಗೆ ಹಾಕಿದ್ದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಸರ್. ಇಲ್ಲದೆ ಹೋದ್ರೆ ಚೆನ್ನಾಗಿ ಕಾಣಿಸುತ್ತಾ? ಇಲ್ಲ ಸರ್. ಚೆನ್ನಾಗಿ ಕಾಣಲ್ಲ. ಅಂದರೆ ನಮ್ಮ ಫೋಟೋ, ನಮ್ಮ ಆ, ನಮ್ಮ ಓವರ್ ಆಲ್ ಔಟ್ಲುಕ್, ಗ್ರೂಮಿಂಗ್, ನಮ್ಮ ಬಟ್ಟೆ, ನಾವು ಹೆಂಗೆ, ಈಗ ನಾನು ಶೇವ್ ಮಾಡ್ಕೊಳ್ಳೋದೇ ಬಂದರೆ ಒಂದು ಸ್ವಲ್ಪ ಬೇರೆ ಥರ ಇರ್ತಿದ್ದೆ, ಹೇರ್ ಕಟಿಂಗ್ ಮಾಡದೇ ಇದ್ರೆ ಹಿಂಗೆಂಗೋ ಇರ್ತಾ ಇತ್ತು. ಎಲ್ಲವೂ ಇಂಪಾರ್ಟೆಂಟು. ಇದನ್ನೇ ಬಾಡಿ ಲ್ಯಾಂಗ್ವೇಜು ಅಂತೀವಿ ಕಟ್ಟೇರಿ ಸ್ವಾಮಿಯವರೇ. ಸೂಪರ್ ಸರ್, ಸೂಪರ್. ನೋಡಿದ್ರಲ್ಲ ಗೆಳೆಯರೆ, ಇವತ್ತಿನ ಒಂದು ಸಂವಹನ ಕೌಶಲ್ಯದ ಕುರಿತು ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರು ತುಂಬಾ ವಿಷಯಗಳನ್ನ ನಮಗೆ ಉತ್ತರ ಹೇಳುವುದರ ಮೂಲಕ ನಮಗೆ ತಿಳಿಸಿಕೊಟ್ರು. ಮೊದಲನೇದಾಗಿ ಅವರಿಗೆ ಈ ಈ ಸಂವಾದ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಧನ್ಯವಾದಗಳು ತಮಗೆ. ವಿಶೇಷವಾಗಿ ಈ ಯೂಟ್ಯೂಬ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಸಂವಹನ ಕೌಶಲ್ಯದ ಬಗ್ಗೆ ನಿಮಗೂ ಒಂದು ಏನಾದರೂ ಗೊಂದಲಗಳಿದ್ರೆ ಕೂಡಲೇ ಈ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಆನ್ಲೈನ್ ಕಚೇರಿ 9341259267 ಈ ಒಂದು ಕಚೇರಿಗೆ ಕಾಲ್ ಮಾಡಿ ಜಾಯ್ನ್ ಆಗಿ, ಜೊತೆಗೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಈ ಒಂದು ವಿಡಿಯೋ ತಮಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡುವ ಮೂಲಕ ಶೇರ್ ಮಾಡಿ. ಹಾಗೆ ನಮ್ಮ ಜೊತೆ 4 ಜನ ಇದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ರಿ. ಹಾಗೆ ಇವತ್ತಿನ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ರಂಗನಾಥ್ ಸರ್ ಅವರಿದ್ದಾರೆ, ಅವ್ರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ರವಿನಾಥ್ ಪಟ್ಟಣ ಶೆಟ್ಟಿ ಸರ್ ಇದ್ದಾರೆ, ಅವ್ರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಮ್ಮ ಶೈಲಜಾ ಮೇಡಮ್ ಅವರು ಇದ್ದಾರೆ, ಅವ್ರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಮ್ಮ ಹೊನ್ನಾವರದ ರವಿ ಸರ್ ಕೂಡ ಇದ್ದಾರೆ, ಅವ್ರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನೋಡಿ, ಈಗ 3 ಜನ ನಮಸ್ಕಾರ ಮಾಡಿದ್ರು, ರವಿನಾಥ್ ನಮಸ್ಕಾರ ಮಾಡ್ಲಿಲ್ಲ. ರವಿನಾಥ್ ಅವ್ರ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ಬೇಕು, ಅವ್ರು ನೀವು ಸರಿಯಾಗಿ ನಮಸ್ಕಾರ ಮಾಡಿಲ್ಲ, ನೀವು ಮಾಡಿ ಅವ್ರು ಮಾಡ್ತಾರಾಗ ಸರಿಯಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಅರ್ಥ ಆಯ್ತಾ ಇದು ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ? ಅಷ್ಟೇ ಸ್ನೇಹಿತರೆ, ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ನಮ್ಮ ಎರಿಸ್ವಾಮಿ 90% ಮಾರ್ಕ್ಸ್ ತಗೊಂಡು ಎಕ್ಸಲೆಂಟ್ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ ಶೈಲಜಾ ಟೀಚರ್ ಹತ್ರ. ನೀವು ಈ ಥರದ್ದು ಏನಾರು ಆಸಕ್ತಿ ಇತ್ತಾ ನಮ್ಮ ಜೊತೆ ಕೈ ಜೋಡಿಸಿ. ವಿ ಆರ್ ಫಾರ್ ದಿ ಪಾಸಿಟಿವ್ ಪೀಪಲ್. ಯಾರು ಲೀಡ್ರ್ ಆಗಬೇಕು, ಯಾರು ಶ್ರೀಮಂತರಾಗಬೇಕು, ಯಾರು ಅಚೀವರ್ ಆಗಬೇಕು, ಯಾರು ಲೀಡ್ರ್ ಆಗಬೇಕು, ಅವ್ರು ಮಾತ್ರ ಬನ್ರಿ. ಬೇರೆ ಸಾರ್ ಏನೋ ಬೇಡ ಸಾರ್, ನಾವು ಹೆಂಗೆ ಕಳೆದಾಗ್ಬಿಡ್ತೀವಿ ಜೀವನ ಸಾರ್, ಬೇಡಬೇಡಪ್ಪ, ಎಲ್ಲ ದೂರ ಇರಿ ಅಂತ ಹೇಳೋಣ. ಏನು ಹೇಳಿ ಸ್ವಾಮಿ? ಬಾಯ್ ಬಾಯ್. ನಿಜ.